ಈತ ನಡೆದಾಡುವ ಕೃಷಿ ಇಲಾಖೆ ಇದ್ದಂತೆ ರೈತರಿಗೆ ಮಾರ್ಗದರ್ಶಿ, ಅಂಧರಿಗೆ ಮಾದರಿ, ಸಹ್ಯಾದ್ರಿಯ ಸ್ವಾವಲಂಬಿಯ ಕಥೆ. ಇದುವೇ ಈ ಹೊತ್ತಿನ ವಿಶೇಷ. ಕಣ್ಣಿಲ್ಲದವನ ಕಮಾಲ್. ನಾನು ವಿಜಯ. ಬದುಕು ಜಟಕ ಬಂಡಿ, ವಿಧಿ ಅದರ ಯಜಮಾನ ಅಂತ ಹಣೆ ಬರಹವನ್ನ ದೂರೋರೆ ಹೆಚ್ಚು. ಆದರೆ ಮನಸ್ಸಿದ್ದರೆ ಮಾರ್ಗವಿದೆ ಎಂಬಂತೆ ಕಣ್ಣಿಲ್ದವನೊಬ್ಬ ಇಲ್ಲಿ ಸ್ವಾವಲಂಬಿಯಾಗಿ ತನ್ನ ಬದುಕನ್ನ ಕಟ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಜೀವನದಲ್ಲಿ ಕಂಡುಕೊಂಡ ರೈತಾಪಿ ಅನುಭವಗಳನ್ನ ಇತರಿಗೆ ಧಾರೆ ಎರೆದು ಮಾರ್ಗದರ್ಶಿ ಅಂತ ಅನ್ನಿಸ್ಕೊಂಡಿದ್ದಾನೆ. ಹಿಂದೆ ಬೆಳಕು ಉಂಟು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವರೇ. ಬಾಳೊಂದು ಹೋರಾಟ ಅಂತ ಸ್ವತಃ ತನ್ನೆರಡೂ ಕಣ್ಣಿಲ್ಲದಿದ್ರೂ ಕಷ್ಟಪಟ್ಟು ದುಡಿದು ತಿನ್ನುವ ಮೂಲಕ ಇತರರಿಗೂ ಮಾದರಿಯಾಗಿದ್ದಾರೆ. ಹೌದು, ಶಿವಮೊಗ್ಗ ಜಿಲ್ಲೆಯ ಹಾರನಹಳ್ಳಿ ಗ್ರಾಮದಲ್ಲಿ ಗೊಬ್ಬರದ ಅಂಗಡಿಯನ್ನ ಇಟ್ಟು ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಿರೋರು ತನ್ವೀರ್ ಸಾಬ್ ಈಗ ಎಲ್ಲರ ದೃಷ್ಟಿಯಲ್ಲಿ ಹೀರೋ ಆಗಿದ್ದಾರೆ. ವರ್ಷದ ಮಗುವಿದ್ದಾಗಲೇ ಆಕಸ್ಮಿಕವಾಗಿ ತಮ್ಮ ಎರಡೂ ಕಣ್ಣುಗಳನ್ನ ಕಳೆದುಕೊಂಡ್ರು. ಚಿಕ್ಕಂದಿನಿಂದಲೇ ಅಣ್ಣನ ಗಿರಣಿ ಅಂಗಡಿಯಲ್ಲಿ ಸಹಾಯ ಮಾಡ್ತಾ 13 ವರ್ಷ ಜೀವನ ಸಾಗಿಸಿದ ತನ್ವೀರ್ ಸಾಬ್ ಕೊನೆಗೆ ಅಣ್ಣ ಮದುವೆಯಾಗುತ್ತಿದ್ದಂತೆ ಬೇರೆಯಾದ ಹಿನ್ನೆಲೆಯಲ್ಲಿ 1993ರಲ್ಲಿ ಜೀವನ ನಡೆಸಲು ಗೊಬ್ಬರದ ಅಂಗಡಿ ವ್ಯಾಪಾರವನ್ನ ಆರಂಭಿಸಿದ್ರು. ಈ ವ್ಯಾಪಾರದಲ್ಲಿ ಯಶಸ್ಸನ್ನ ಕಂಡಿರುವ ತನ್ವೀರ್ ಈಗ ಊರಿನ ಜನತೆಯ ಬಾಯಲ್ಲಿ ತನ್ವೀರ್ ಅಣ್ಣ ಅಂತ ಪ್ರೀತಿಯಿಂದ ಕರೆಯುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಇದಕ್ಕೇನಪ್ಪ ಅಂತ ಹೇಳಿದ್ರೆ, ನಾನು ಆ ಥರ ಆಯಿತು ಅಂಥೇಳಿ ಜೀವನದಲ್ಲಿ ನಾನು ಸೋಲಿಲ್ಲ. ಏನಾರೇ ಮಾಡಿ ಒಂದು ಜೀವನ ಮಾಡಬೇಕು, ಎಲ್ಲರಿಗಿಂತ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಹಠ ಇತ್ತು. ಅದು ನಮಗೆ ದೇವರು ಇಲ್ಲಿ ತನಕನೂ ಕಾಪಾಡ್ಕೊಂಡು ಬಂದಿದ್ದಾನೆ. ಪ್ರತಿಯೊಬ್ಬರು ರೈತರು ಬರ್ತಾರೆ, ಪ್ರತಿಯೊಬ್ಬರು ರೈತರು ಫಸ್ಟು ತೊಗೊಳೋಕ್ಕಿಂತ ಮುಂಚೆ ನಮ್ಮ ಹತ್ರ ಸಲಹೆ ಕೇಳ್ತಾರೆ. ಯಾವ್ದು ರೇಟ್ ಎಷ್ಟಿದೆ, ಏನಿದೆ, ಎತ್ತಲಾಗಿದೆ. ಆಮೇಲೆ ಯಾರಿಗೆ ಒಂದು ಬೀಜ ಕೊಡೋದಿದ್ರೆ ಆಗಲಿ, ಔಷಧಿ ಕೊಡೋದಿಲ್ಲ, ಯಾತಕ್ಕೆ, ಏನು, ಯಾತಕ್ಕೆ ತೊಗೊಂಡೋಗ್ತೀಯಾ ಅಂತ ಕ್ಲೀನಾಗಿ ಕೇಳಕ್ಕೆ ಕೊಡೋದು ನಾನು. ಜೀವನದಲ್ಲಿ ಸೋಲು ಕಾಣದೆ ಎಲ್ಲರಂತೆ ಚೆನ್ನಾಗಿ ಬದುಕಿ ತೋರಿಸಬೇಕು ಅನ್ನೋ ಛಲದಿಂದ ಹೊರಟ ತನ್ವೀರ್ ಸಾಬ್ ಈಗ ನಡೆದಾಡುವ ಕೃಷಿ ಇಲಾಖೆ ಅಂದ್ರೆ ಅಚ್ಚರಿಯಾಗದೆ ಇರೋದು. ಯಾವ ಬೆಳೆಗೆ ಯಾವ ಔಷಧ, ಯಾವ ಕ್ರಿಮಿನಾಶಕ, ಗೊಬ್ಬರ ಯಾವುದು ಅನ್ನೋದನ್ನ ರೈತರಿಗೆ ಮಾರ್ಗದರ್ಶನ ಮಾಡ್ತಾರೆ. ಇವರ ಗೊಬ್ಬರದ ಅಂಗಡಿಗೆ ಬರುವ ರೈತರು ಯಾವುದೇ ಗೊಬ್ಬರ, ಔಷಧಿ, ಬೀಜ, ಕಳೆನಾಶಕಗಳನ್ನ ಕೇಳಿದ್ರೆ ಅದು ಯಾವುದಕ್ಕೆ ಎಂದು ಪ್ರಶ್ನಿಸುತ್ತಾರಲ್ಲದೆ ಅದರ ಅಗತ್ಯವಿಲ್ಲದಿದ್ರೆ ಇಂಥವುದನ್ನ ಬಳಸಿ ಅಂತ ಸಲಹೆ ನೀಡ್ತಾರೆ. ಚೆನ್ನಾಗಿ ಬರುತ್ತೆ, ಸ್ವಲ್ಪ ನೀರು ಜಾಸ್ತಿ ಆಗಿ ತಳ್ಕೊಳತ್ತದು. ನೀರು ಹಾಕ್ಬೋದು, 03501 ಚೆನ್ನಾಗಿ ಬರ್ತದೆ. ಅದು ಚೆನ್ನಾಗಿ ಬರುತ್ತೆ. ಏನು ರೇಟ್ ಅದು? ಸಿಂಗಲ್ ಕ್ರಾಪ್ ವೆರೈಟಿ ಇರೋದೇ ಹಾಕಪ್ಪ. ಸುಫಲಾನು DAP ಸೇರಿಸ್ಕೊಡೋ. ಶೀತ ಆಗೋದೇ ಒಂದು ಸ್ವಲ್ಪ ಮಂಗಳ ಸಟ್ರೇಟ್ ಬರುತ್ತಲ್ಲ, ಅದೊಂದು ಸ್ವಲ್ಪ ಸೇರಿಸ್ಕೊಡೋ. ಎಕರೆಗೆ ಒಂದು 20 kg. ಪ್ರಸ್ತುತ ಅಂಗಾಂಗಗಳೆಲ್ಲ ಸರಿ ಇದ್ದವರೇ ಸೋಂಬೇರಿಗಳಂತಾಗಿರೋ ಸನ್ನಿವೇಶದಲ್ಲಿ ಅಂಧರಾಗಿಯೂ 10 ಜನರಿಗೆ ಮಾರ್ಗದರ್ಶಕರಾಗಿ ಸ್ವಾವಲಂಬಿ ಬದುಕು ಸಾಗಿಸುತ್ತಿರುವ ತನ್ವೀರ್ ಇತರರಿಗೆ ಮಾದರಿಯಾಗಿದ್ದಾರೆ. ಜೀವನ ಅಂದಮೇಲೆ ಕಷ್ಟಗಳು ಇದ್ದೇ ಇರುತ್ತವೆ. ಆ ಕಷ್ಟಗಳ ನಡುವೆನೇ ಬೆಳೆದು ಬಂದವರು ತನ್ವೀರ್ ಸಾಬ್. ಸೋಲರಿಯದೆ ಎಲ್ಲರಂತೆ ಬಾಳ್ವೆ ಮಾಡುತ್ತಿರುವ ಛಲಗಾರ ತನ್ವೀರ್ ಸಾಬ್ದ ವಿಶೇಷತೆಗಳು ಏನು, ಗ್ರಾಮಸ್ಥರು, ರೈತರು ಇವರ ಬಗ್ಗೆ ಹೇಳೋದೇನು, ಬನ್ನಿ ನೋಡೋಣ.
ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು. ಕಣ್ಣು ಕಾಣದಿದ್ರೂ ಹಣಕಾಸಿನ ವ್ಯವಹಾರದಲ್ಲಿ ತನ್ವೀರ್ ಬಲು ಚುರುಕು. ಇವರ ಅಂಗಡಿಯಲ್ಲಿ ವ್ಯಾಪಾರ ಮಾಡಿದ ಯಾರೇ ಆದ್ರೂ ಇವರು ಕುರುಡರೆಂದು ಕಡಿಮೆ ಹಣ ನೀಡಿ ಯಾಮಾರ್ಸೋಕೆ ಸಾಧ್ಯವೇ ಇಲ್ಲ. ಅಷ್ಟು ಕರಾರುವಕ್ಕಾಗಿ ಕಣ್ಣಿದ್ದವರಿಗಿಂತ ಚುರುಕಾಗಿ ಹಣ ಎಣಿಸಿ ಬಿಡ್ತಾರೆ. ವಿಶೇಷ ಅಂದ್ರೆ ನೀವು ಎಷ್ಟೇ ಹಣ ನೀಡಿದ್ರೂ ಕ್ಷಣ ಮಾತ್ರದಲ್ಲಿ ಅದು 1000, 500, 100, 50 ಹೀಗೆ ಗುರುತು ಹಿಡಿದು ಲೆಕ್ಕ ಮಾಡ್ಕೊಡ್ತಾರೆ. 500 ರೂಪಾಯಿ. ಇದೆಲ್ಲಕ್ಕಿಂತ ಅಂಗಡಿಯಲ್ಲಿ ಜೋಡಿಸಿಟ್ಟ ಗೊಬ್ಬರ, ಬೀಜ, ಕ್ರಿಮಿನಾಶಕಗಳನ್ನ ಸ್ಪರ್ಶದಿಂದಲೇ ಪತ್ತೆ ಹಚ್ಚಿ ವ್ಯಾಪಾರ ನಡೆಸುವ ಇವರ ಕಾರ್ಯವೈಖರಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಬಾದೇಶಾ ಗೋಲ್ಡ್ ಬಯೋಫಿಟ್ ಯಾವ್ದಿದು? ಕ್ರೋಲೈನ್ 3%. ಕ್ರೋಲೈನ್ ಇದು ಎಂಕೆ ತೋರಿಸಿ. ಹಾರನಹಳ್ಳಿ ಗ್ರಾಮದಲ್ಲಿ 10 ಗೊಬ್ಬರದ ಅಂಗಡಿಗಳಿದ್ರೂ ರೈತರು ಮಾತ್ರ ತನ್ವೀರ್ ಅವರ ಸಲಹೆ ಮಾರ್ಗದರ್ಶನಕ್ಕಾಗಿ ಇಲ್ಲೇ ವ್ಯಾಪಾರ ಮಾಡ್ತಾರೆ. ಇವರ ಸಲಹೆಯಂತೆ ಔಷಧ, ಗೊಬ್ಬರ ಬಳಸಿದ ರೈತರು ಉತ್ತಮ ಇಳುವರಿ ಪಡೆದು ತನ್ವೀರ್ ಸಾಬ್ರನ್ನ ಕೊಂಡಾಡುತ್ತಾರೆ. ಇವತ್ತು ಎಲ್ಲ ರೈತರು ತಾನೇ ಇವ್ರ ಅಂಗಡಿಗೆ ಬರ್ತಾ ಇದ್ದಾರೆ. ಎಲ್ಲರೂ ಬರ್ತಾರೆ. ಯಾಕೆಂದರೆ ಇವ್ರು ಏನೇ ಒಂದು ಸಾಮಾನುಗಳನ್ನು ಒಂದು ಗೊಬ್ಬರ ತಗೊಳೋದಾದರೂ ಯಾತಕ್ಕೆ ಹಾಕ್ತೀರಿ, ಏನು ಮಾಡ್ತೀರಿ, ಇದಕ್ಕೆ ಯಾವ ರೀತಿ ಇದು ಇಂಥ ಗೊಬ್ಬರ ಹಾಕಿರಿ, ಜೋಳಕ್ಕಿಂತ ಗೊಬ್ಬರ ಹಾಕಿರಿ, ಶುಂಠಿಗಿಂತ ಗೊಬ್ಬರ ಹಾಕಿರಿ. ಯಾಕಂದರೆ ಇವ್ರ ಅನುಭವನ ಇಲಾಖೆ ಹತ್ರ ಹಂಚ್ಕೊಂಡಿದ್ದಾರೆ. ಇದನ್ನು ಇಲಾಖೆಯಿಂದ ಸಂಪರ್ಕ ಇಟ್ಕೊಂಡು, ಕೃಷಿ ಇಲಾಖೆಯಲ್ಲಿ ಸಂಪರ್ಕ ಇಟ್ಕೊಂಡು ಅದನ್ನು ತಿಳ್ಕೊಂಡು ರೈತರಿಗೆ ಹೇಳ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ ಅವರು. ತನ್ವೀರ್ ಸಾಬ್ ಎಂದ್ರೆ ಹಾರನಹಳ್ಳಿ ಗ್ರಾಮವಷ್ಟೇ ಅಲ್ಲ, ಸುತ್ತಮುತ್ತಲ ಗ್ರಾಮಸ್ಥರಿಗೂ ಬಲು ಪ್ರೀತಿ. ಕೃಷಿ ಇಲಾಖೆಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಕೃಷಿ ಚಟುವಟಿಕೆ ನಡೆಸಬೇಕಾದ ರೈತರಿಗೆ ತನ್ವೀರ್ ಅಣ್ಣನೇ ಮಾರ್ಗದರ್ಶಿ. 17 ನಿಮ್ಮ ಹತ್ರ ಯಾವುದಿದೆ? 17 NPK ಯಾವ ಕಂಪನಿ ಇದು? ವಸಂತ ಬೇಟೆ. ಇದು ಪ್ರಮಾಣ ಎಲ್ಲ ಸರಿ ಇದೆ. ಅದು ನಂಗೆ ಇಷ್ಟ ಇರೋದು ವಿಜಯ ಬರ್ತಿರ್ತಾರೆ, ಆ ಥರ ಬರಲ್ಲ. ಆಮೇಲೆ ಈ ಸರಿ ಏನು ಗೊಬ್ಬರ ಏನು ಪ್ರಾಬ್ಲಮ್ ಏನು ಆಗಲ್ಲ. ಗೊಬ್ಬರ ಯೂರಿಯಾದ ಸ್ವಲ್ಪ ಹಾಕೋದು ಮನೆ ಅಷ್ಟೇ, ಬೇರೆ ಎಲ್ಲ ಬರ್ತಾ ಇದೆ. ಸಾಲ ಪಡೆದವರ ಬಗ್ಗೆ ನಿಖರವಾದ ಮಾಹಿತಿಯ ಲೆಕ್ಕಾಚಾರ ಎಲ್ಲವೂ ಇವರ ತಲೆಯಲ್ಲಿಯೇ ಇರುತ್ತೆ. ಇಂತಹ ಅಗಾಧ ಜ್ಞಾಪಕ ಶಕ್ತಿ ಇವರಿಗೆ ಬಂದಿದ್ದು ಎಲ್ಲಿಂದ ಅಂತ ಜನರು ಹುಬ್ಬೇರಿಸುವಂತಾಗಿದೆ. ದುಡ್ಡಿನ ಹಣಕಾಸಿನ ವ್ಯವಹಾರದಲ್ಲಿ ಯಾರು ಲಕ್ಷ ಕೊಡಲಿ ಅದನ್ನು ಲಕ್ಷನೇ ಅಂತ ಹೇಳ್ತಾರೆ. 100 ರೂಪಾಯಿ ಕೊಟ್ಟರೆ 100 ಅಂತಾರೆ, 50 ರೂಪಾಯಿ ಕೊಟ್ಟರೆ 50 ಅಂತಾರೆ. ನೀವು ಕೊಟ್ಟು ಪರೀಕ್ಷೆ ಮಾಡಿ ಇಷ್ಟೋ ತನಕ ನೋಡಿದ್ದೀರಿ ನೀವು. ಅವರು ಅಂಥ ಅದ್ಭುತವಾದಂಥ ದಿವ್ಯ ಶಕ್ತಿ ಪರಮಾತ್ಮ ಅವ್ರಿಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಗೊಬ್ಬರ ಗುಡಿ ಏನೋ ಕೇರ್ ಸಿಟಿ ಆಗ್ಬೋದು ಅಂದರೆ ಕೆಲವು ರೈತರಿಗೆ ಕರೆದು ನೋಡ್ರಪ್ಪ ಹಿಂಗೆ ಆಗ್ಬೋದು, ಎಲ್ಲೆಲ್ಲ ರೈತರು ಜೋಪಾನ ಮಾಡಿ ಇಟ್ಕೊಳ್ರಿ, ನಮಗೆ ಗೊತ್ತಾಗ್ತಾ ಇದೆ ಅನ್ನೋಂಥ ಒಂದು ಪ್ರಾಮಾಣಿಕವಾದಂಥ ಕಳಕಳಿ ಇಟ್ಕೊಂಡು ಈ ಊರಿನ ಅಕ್ಕಪಕ್ಕದ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೋಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ನಮ್ಮಂಥ ಕಣ್ಣು ಕೈ ಕಾಲು ಇರೋಂಥರೇ ಮಾಡಲ್ಲ. ಆ ಪುಣ್ಯಾತ್ಮ ಅಂತ ಕೆಲಸ ಮಾಡ್ತಾನೆ. ಗ್ರಾಮೀಣ ಪ್ರದೇಶದ ರೈತರಿಗೆ ನಡೆದಾಡುವ ಕೃಷಿ ಇಲಾಖೆಯೇ ಆಗಿರುವ ತನ್ವೀರ್ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ರೈತರಿಗೆ ಸಲಹೆ, ಪರಿಹಾರವನ್ನ ಸೂಚಿಸುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಈ ಮೂಲಕ ಬಡತನದ ಬೇಗೆಯಿಂದ ಹೊರಬಂದು ಈ ಭಾಗದಲ್ಲೇ ಸ್ಥಿತಿವಂತ ಕುಟುಂಬವೆನಿಸಿಕೊಂಡಿದ್ದು ಕೂಡ ಗಮನಾರ್ಹವೆನಿಸಿದೆ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಮನಸ್ಸಿದ್ದರೆ ಮಾರ್ಗವಿದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ? ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಸುವರ್ಣ ನ್ಯೂಸ್ ನೋಡ್ತಾ ಇರಿ.